ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವು ಒಟ್ಟೆ ಗ್ಯಾಸ್ ಹಚ್ಚೋದು ಬೇಡ, ಏನೂ ಬೇಡ, ಎರಡು ನಿಮಿಷನಾಗ ಈ ಒಂದು ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ತಂದು ನಾನು ತೋರಿಸ್ಲತ್ತೀನಿ. 2 ನಿಮಿಷನಾಗ ರೆಡಿ ಮಾಡ್ಕೊಬೋದು. ಮತ್ತು ಹಿಂಗೆ ಕಾಜು ಬಾದಾಮ ಎಲ್ಲ ಹಾಕ್ಬೇಕತ್ತೇನಿಲ್ಲ, ನಿಮಗೆ ಇಷ್ಟ ಇದ್ರೆ ನೀವು ಹಾಕ್ಕೋಬೋದು. ಮತ್ತು ಏನೇನು ಹಾಕೀನಿ, ಯಾವ ರೀತಿ ಮಾಡೀನಿ ಅನ್ನೋದು ನಿಮ್ಗೆ ಟಿಪ್ಸ್ನು ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡ್ಬೇಕು ಅನ್ನೋದು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ಈಗ ನೋಡಿರಿ, ಅರ್ಧ ಕಪ್ ಸಕ್ಕರೆ ತೊಗೊಂಡಿನಿ, 1 ಕಪ್ ಸಣ್ಣ ಕಪ್ಲೆ ಪುಟಾಣಿ ತೊಗೊಂಡಿನಿ, ಮತ್ತು ಗಟ್ಟಿ ಹಾಲು ತೊಗೊಂಡಿನಿ. ನೋಡಿರಿ ಇಲ್ಲಿ ನೋಡಿರಿ, ಕೆನೆ ಇರ್ತದಲ್ಲ ಹಾಲು ತೊಗೊಂಡಿನಿ ನೋಡಿರಿ. ಹಾಲು ಇರ್ಲಿಕ್ಕಂದ್ರೆ ನೀವು ನೀರನ್ನು ಯೂಸ್ ಮಾಡ್ಕೊಬೋದು, ನೀರು ಹಾಕಿ ಮಾಡ್ಕೊಬೋದು. ಎರಡು ಏಲಕ್ಕಿ ತೊಗೊಂಡಿನಿ ನೋಡಿರಿ. ಏಲಕ್ಕಿ ಹಾಕೋದಿಂತ್ರ ಫ್ಲೇವರ್ ಚಂದ ಬರ್ತದೆ, ಪರಿಮಳ ಚಂದ ಬರ್ತದೆ ತಂದು. ನಾವೇನು ಪುಟಾಣಿ ಸ್ವಲ್ಪ ಹೆಚ್ಚಿಗೆ ತೊಗೊಂಡೇವಿ, ಸಕ್ಕರೆ ಸ್ವಲ್ಪ ಕಡಿಮೆ ತೊಗೊಂಡಿನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಲು ತೊಗೊಂಡಿನಿ ನೋಡಿರಿ. ಹಾಲು ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಮಿಕ್ಸರ್ ಜಾರ್ ಒಳಗೆ ನಾವು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಬರೋ ಮತ್ತು ಬರ್ರಿ. ಈಗ ನೋಡಿರಿ, ಅದು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದೀನಿ ನೋಡಿರಿ ಸಕ್ರೆ. ಇನ್ನು ಸಕ್ರೆದಂತೂ ಕೆಲಸ ಮುಗೀತು ರೀ. ಇನ್ನು ಪುಟಾಣಿ ಅಂತೂ ಹಾಕೊಂಡು ಬರ್ರಿ. ಈಗ ಪುಟಾಣಿ ನಾವು 1 ಕಪ್ ಪುಟಾಣಿ ತೊಗೊಂಡೇವಲ್ಲ, ಮತ್ತು ಸ್ವೀಟ್ ಸ್ವಲ್ಪನ ಕಡಿಮೆನೇ ತೊಗೊಂಡಿನಿ ರೀ. ನಿಮಗೆ ಬೇಕಂದ್ರೆ ಸ್ವೀಟ ಹೆಚ್ಚಿಗೂ ಮಾಡ್ಕೊಬೋದು. ಇವಾಗ ಪುಟಾಣಿನೂ ಗ್ರೈಂಡ್ ಮಾಡ್ಕೊಂಬಂದೀನಿ. ಈ ಥರ ಪಿಟ್ಟೆ ಚಣಿಗೆ ಅಂತಾರಲ್ಲ, ಈಗ ಮೈದಾ ಹಿಟ್ಟೆಲ್ಲ ಸೋಸ್ತಾರಲ್ಲ, ಆ ಥರ ಒಂದು ಚಾಣಿಗೆಲ್ಲೇ ನೀವು ಸೋಸ್ಕೋಬೇಕಾಗ್ತದೆ. ಯಾಕಂದ್ರೆ ದಪ್ಪ ಇರ್ತದಲ್ಲ ಅದು. ಈಗ ಪುಟಾಣಿ ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಸ್ವೀಟು ಕರೆಕ್ಟಾಗಿ ಬರ್ತದೆ. ಬಾಯಲ್ಲಿಟ್ಟರೆ ಕರಗ್ತದೆ ಸ್ವೀಟ, ಭಾಳ ಮಸ್ತಾಗಿ ಬರ್ತದೆ ನೋಡಿರಿ. ಮತ್ತು ಈ ಥರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವೇನು ಸಕ್ರೆ ಪುಡಿ ಮಾಡ್ಕೊಂಡಿದ್ದೆಲ್ಲ ಸಕ್ರೆ ಪುಡಿನ ಇಲ್ಲಿ ನಾ ಹಾಕ್ಲತ್ತೀನಿ ನೋಡಿರಿ. ಸಕ್ರೆ ಪುಡಿ ನೀವು ಪುಟಾಣಿ ಎಷ್ಟು ತೊಗೊಂಡಿರಿ ಅಷ್ಟೇ ಬೇಕಂದ್ರೆ ತೊಗೋಬೋದು ನೀವು. ಸ್ವೀಟ ಹೆಚ್ಚಿಗೆ ಆಗ್ತದೆ ನಾನು ಸ್ವಲ್ಪ ತೊಗೊಂಡಿನಿ ನೋಡಿ. ಈಗೇನು ಹಾಲು ತೊಗೊಂಡೇವಲ್ಲ ನಾವು, ಹಾಲು ಸ್ವಲ್ಪನೇ ಹಾಕಿ ಅದ್ರೊಳಗೆ ಸಕ್ರೆ ಪುಡಿ ಒಳಗೆ ಮಿಕ್ಸ್ ಮಾಡ್ಕೋತ ಬರ್ಬೇಕು ನೋಡಿರಿ. ಒಮ್ಮೆ ಹೂವತ್ತ ಹಾಲು ಹಾಕಿ ಅಳಸಾಗೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಸಮಾಧಾನ ರೀತಿಯಿಂದ ಸವಕಾಸ. ಮತ್ತು ಒಂದು ವೇಳೆ ಆಳಸಾಯ್ತು, ಈಗ ಸ್ವೀಟ್ ಮಾಡಕ್ಕೆ ಬರ್ಲಿಕ್ಕಂದ್ರೂ ಅದಕ್ಕೂ ಟಿಪ್ಸ್ ಹೇಳ್ಕೊಡ್ತೀನಿ. ನಾ ಏನು ಅಂಜಕ್ಕೆ ಹೋಗ್ಬೇಡ್ರಿ, ನಾ ಹೇಳ್ಕೊಡ್ತೀನಿ ನಿಮಗೆ ಕರೆಕ್ಟಾಗಿ. ಈಗ ಸ್ವಲ್ಪನೇ ಹಾಲು ಹಾಕೋತ ಕಲಸ್ಕೋತ ಬರ್ರಿ. ಹಾಲು ಇರ್ಲಿಕ್ಕಂದ್ರೆ ನೀರನ್ನು ಹಾಕೋಬೋದು ನೀವು, ಏನು ತೊಂದರೆ ಇಲ್ಲ. ಮಾಡುವಂಥ ಮನಸ್ಸಿದ್ರಿ ನೀವು ನೀರೇ ಹಾಕ್ರಿ, ಹಾಲರೇ ಹಾಕ್ರಿ, ಮಸ್ತಕ್ಕದ ನೋಡ್ರಿ, ಭಾಳ ಮಸ್ತಕ್ಕದ. ಇವಾಗ ಇನ್ನು ಪುಟಾಣಿ ಹಿಟ್ಟೇನು ತೊಗೊಂಡೇವಲ್ಲ, ಈಗ ನೋಡಿರಿ ಸಕ್ರೆ ಪೂರ ಚಂದ ಮಿಕ್ಸ್ ಆಗೈತಿ. ಹಾಲು ಜೊತೆ ಸಕ್ರೆ ಮಿಕ್ಸ್ ಆಗೈತಿ. ನಾವೇನು ಪುಟಾಣಿ ಹಿಟ್ಟು ತೊಗೊಂಡೇವಲ್ಲ ಸ್ವಲ್ಪನೇ ಹಾಕೊಂಡು ಈ ಥರ ಚಂದಾಗಿ ಕಲಸ್ಕೊತ ಬರ್ಬೇಕು ನೋಡಿರಿ. ಗಂಟು ಇಲ್ಲಾರ್ದಂಗೆ ಕಲಿಸ್ಬೇಕು. ನೀವು ಸ್ಟಾರ್ಟಿಂಗ್ ಏನಾರ ಮಾಡ್ಲತ್ತೀರಂದ್ರೆ, ನಿಮ್ಗೆ ಏನಾರ ಗಟ್ಟಿ ಬೇಕಾಗಿತ್ತಂದ್ರೆ, ಅಂದ್ರೆ ಪೇಡೆ ಸ್ವಲ್ಪ ಗಟ್ಟಿ ಬೇಕಾಗಿತ್ತಂದ್ರೆ ನೀವು ಹಾಲು ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಬೇಕ್ರಿ. ಈ ಥರ ನಾ ತೋರಿಸ್ಲತ್ತಿಲ್ಲ. ಈ ಥರ ನಾ ಯಾವ ರೀತಿ ಮಾಡ್ತೀನಿ ಅಂದ್ರೆ ಭಾಳ ಬಾಯಲ್ಲಿಟ್ಟರೆ ಕರಗ್ತದೆ, ಭಾಳ ಮೃದುವಾಗಿ ಆಗ್ತದೆ ನೋಡಿರಿ. ಇವಾಗ ಇದಕ್ಕೆ ಪುಟಾಣಿ ಪುಡಿ ಸ್ವಲ್ಪ ಕಮ್ಮಿ ಬೀಳ್ತದೆ ರೀ. ನಾನು ಬೇಕತ್ಲೇ ಕಮ್ಮಿ ಬಿಡಿಸ್ಕೊಂಡೀನಿ ರೀ. ಯಾಕಂದ್ರೆ ನಿಮಗೆ ತೋರಿಸ್ಬೇಕತ್ತಂದು. ಈ ಥರ ನೀವು ಸ್ವೀಟ್ ಮಾಡುವಂಥ ಟೈಮ್ದಾಗ ಏನಾರೇ ಆಳಸಾಯ್ತಂದ್ರೆ ಇದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ. ನಿಮ್ಮ ಮನ್ಯಾಗ ಒಳಗೆ ಯಾವುದೇ ಬಿಸ್ಕಿಟ್ ಇರಲಿ, ಪಾರ್ಲೆ ಬಿಸ್ಕಿಟ್ ಇರಲಿ, ಗುಡ್ಡೇರೇ ಇರಲಿ, ಹ್ಯಾಪಿ ಇರಲಿ, ಯಾವ್ದು ಇರ್ತದೆ ಬಿಸ್ಕಿಟ, 1-2 ಬಿಸ್ಕಿಟ್ ಹಾಕೋರಿ, ಗಟ್ಟಿ ಆಗ್ತದೆ ನೋಡಿರಿ. ಬಿಸ್ಕಿಟ್ ಹಾಕೊಂಡು ಕಲಿಸ್ಕೊಬೋದು. ಮತ್ತು ಪುಟಾಣಿ ಏನಾರ ಇದ್ದಂದ್ರೆ ಪುಟಾಣಿ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಪುಟಾಣಿನೇ ಹಾಕ್ರಿ. ಪುಟಾಣಿ ಇರ್ಲಿಕ್ಕಪ್ಪ ಅಂದ್ರೆ ಬಿಸ್ಕಿಟ್ ಇದ್ದಂದ್ರೆ ಬಿಸ್ಕಿಟ್ ಹಾಕ್ರಿ. ಈ ಥರ ಮಾಡ್ಕೋತ ಬರ್ರಿ. ಮತ್ತು ಪುಟಾಣಿನೂ ಅಷ್ಟೇ ಇದ್ದು ಶೇಂಗಾ ಬಿಸ್ಕಿಟ್ನೂ ಇಲ್ಲ ಅಂದ್ರೆ ಏನು ಮಾಡಿ, ಶೇಂಗಾ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಶೇಂಗಾದ ಪುಡಿನೂ ನೀವು ಹಾಕೋಬೋದು. ಇವಾಗ ಇದು ಚಂದಾಗಿ ಕಲಸೆ ನೋಡಿರಿ. ಈಗ ಪುಟಾಣಿ ಪುಡಿ ಇನ್ನೊಂದು ಸ್ವಲ್ಪ ಹಾಕಿ ನೋಡಿರಿ ಲಾಸ್ಟಿಗೆ. ನಾವೇನು ಮಿಕ್ಸರ್ ಜಾರಿ ಒಳಗೆ ಅವೇನು ಸೋಸಿ ತೊಗೊಂಡಿದ್ದೇವೆ ದಪ್ಪಾಗಿ ಉಳ್ದಿರ್ತದಲ್ಲ ಅದೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಹಾಕಿ ನೋಡಿರಿ. ಯಾಕಂದ್ರೆ ಸ್ವಲ್ಪ ಆಳಸಾಗ್ಲತ್ತಿತ್ತಲ್ಲ ಅದಕ್ಕೆ. ನನಗೆ ನಿಮಗೆ ತೋರಿಸ್ಬೇಕತ್ತಂದು ಈ ಥರ ಮೆಜರ್ಮೆಂಟ, ಈ ಥರ ನಾನು ಟಿಪ್ಸ್ನ ಹೇಳಬೇಕತ್ತಂದು ಸ್ವಲ್ಪ ಆಳಸಾಗೆ ಮಾಡ್ಕೊಂಡೆ ನೋಡಿರಿ ನಾನು. ಇವಾಗ ಇದು ಚಂದಾಗಿ ಕಲಸ್ಕೋತ ಗಟ್ಟಿ ಆಗ್ತದೆ. ಇವಾಗ ನೋಡಿರಿ ಗಟ್ಟಿ ಆಗೈತಿ. ಈಗ ಸ್ವಲ್ಪ ಮಳೆ ಬರುವಂಥ ಟೈಮ್ದಾಗ ಸ್ವಲ್ಪ ಈ ಥರ ಸ್ವೀಟೆಲ್ಲ ಕಾಮನ್ನಾಗಿ ಮೆತ್ತಗಾಗ್ಬಿಡ್ತಾವೆ ನೋಡಿರಿ. ಅದೇ ಬೇಸಿಗೆ ಇತ್ತಂದ್ರೆ ಮಾಡಿಟ್ಟು 5 ನಿಮಿಷನಾಗ ಕಡಕ್ ಆಗಿಬಿಡ್ತಾವೆ. ಇವಾಗ ಒಂದು ಸೇಮ್ ಒಂದು ಬಟ್ಲ ತೊಗೊಂಡಿನಿ. ಅದಕ್ಕೆ ನೋಡಿರಿ ಈಗ ಕಲರ್ ಮಾಡ್ಕೊಳ್ತೀನಿ ನಾನು, ಫುಡ್ ಕಲರ್ನ ಹಾಕೊಳತ್ತೀನಿ. ನೀವು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ನಾ ವಿಡಿಯೋದಾಗ ಚಂದ ಕಾಣಲಿ ಮತ್ತು ನೋಡ್ಲವ್ರಿ ಚಂದ ಕಾಣಲತ್ತಂದು ನಾನು ಹಾಕೊಳತ್ತೀನಿ. ಅಷ್ಟೊಂದು ಆರೋಗ್ಯಕ್ಕೇನು ಒಳ್ಳೇದಲ್ಲಿದು. ನಾ ಇಲ್ಲಿ ಹಾಕೊಳತ್ತೀನಿ ನೋಡಿರಿ. ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೊಬೋದು. ಯಾಕಂದ್ರೆ ಚಂದ ಕಾಣ್ತದೆ, ಮಕ್ಕಳು ತಿಂತಾರೆ ತಂದು. ಈಗ ಹೊರಗಡೆ ಎಲ್ಲ ಫುಡ್ ಕಲರ್ ಹಾಕೇ ಮಾಡಿರ್ತಾರೆ. ನಾವು ಮನ್ಯಾಗ ಒಂದೇ ದಿನ ಹಾಕಿ ಮಾಡಿದ್ರೆ ಏನು ಪರಕ್ಕಾಗಲ್ಲ ಬಿಡ್ರಿ. ಕರೆ ಈಗ ನೋಡಿರಿ ಚಂದಾಗಿ
ಮಿಕ್ಸ್ ಮಾಡ್ಕೊಂಡು ಕಲರ್ ಅಂತೂ ಚೇಂಜ್ ಆಯ್ತು ರೀ ಇದೀಗ. ಇಷ್ಟೇ ಕಲರ್ ಚೇಂಜ್ ಆದ್ರೆ ಸಾಕು. ಹ್ಞೂ ಅಂತಂದು ಹಾಕಿಬಿಟ್ರೆ ಮತ್ತು ಪೂರ್ತಿ ಎಲ್ಲ ಕಲರ್ ಆಗ್ಬಿಡ್ತದೆ ನೋಡಿರಿ. ಅದಕ್ಕೆ ಸಾಕು. ನೀವು ಗ್ರೀನ್ ಕಲರ್ ಇದ್ರೆ ಗ್ರೀನ್ ಕಲರ್ ಹಾಕೋರಿ. ಕಲರ್ ಯಾವ್ದಿರ್ತದೆ ನಿಮ್ಮ ಮನೆ ಒಳಗೆ ಆ ಕಲರನ್ನು ನೀವು ಯೂಸ್ ಮಾಡ್ಕೋಬೋದು. ಇವಾಗ ಮತ್ತು ಆಚೆ ಕಡೆ ಏನು ನಾವು ವೈಟ್ ಕಲರ್ ಇಟ್ಟಿದ್ದೇವಲ್ಲ ಅದು ಪುಟಾಣಿ ಹಿಟ್ಟಿನ ಸ್ವೀಟ, ಆ ಸ್ವೀಟ್ನ ಇದ್ರ ಮ್ಯಾಗ ಹಾಕೋರಿ. ಡಬಲ್ ಕಲರ್ ಆಗ್ತದೆ ನೋಡಿರಿ. ಆ ಕಲರ್ ಬೇರೆ ಈ ಕಲರ್ ಬೇರೆ. ನೀವು ಸಣ್ಣವ್ರಿದ್ದಾಗೆಲ್ಲ ತಿಂದಿರ್ತೀರಿ ಪೇಡೆ. ನಮಗೆ ಅನಿಸ್ತಿರ್ತದೆ ಅವಾಗ ಅದರಲ್ಲೇ ಮಾಡ್ತಾರೆ ಇವು ಎಷ್ಟು ಮಸ್ತ್ ಮಾಡ್ತಾರೆ ನೋಡು, ಮತ್ತು ಇದ್ರದ್ದೊಂದು ದೊಡ್ಡ ಕಂಪ್ನಿನೇ ಇರ್ತಿರ್ಬೋದಲ್ಲ ಅಂತ ಅದು ಅನ್ನಿಸ್ತಿತ್ತು. ಆದ್ರೆ ನಮಗೆ ತಿಳುವಳಿಕೆ ಬಂದಂಗೆ ಗೊತ್ತಾಯಿತು ಇದು ಎಲ್ಲ ಮನೆಯಾಗೆ ರೆಡಿ ಮಾಡ್ತಾರೆ, ಮನುಷ್ಯರದಿಂತ್ರನೇ ಕಂಪ್ನಿಗಳು ರೆಡಿಯಾಗ್ಯಾವ ಅನ್ನೋದು ನಮಗೆ ಈಗ ತಿಳಿದ ನೋಡ್ರಿ. ಇವಾಗ ನೋಡಿರಿ ಮಸ್ತಾಗೆ ರೆಡಿಯಾಗೈತಿ. ಒಂದು 10 ನಿಮಿಷ ನಾನು ಅಟ್ಟೆ ಇಟ್ಟಿದೆ ನೋಡಿರಿ. ಅದು ಒಂದು 10 ನಿಮಿಷ ಇಟ್ಟಿದೆ. ಈಗ ಉಲ್ಟಾ ಡಬ್ಬ ಹಾಕೊಂಡೆ ನೋಡಿರಿ. ಮತ್ತು ಉಚ್ಚಲಿಲ್ಲ, ಅದು ಬಿಡಲಿಲ್ಲ, ತಳ ಬಿಡಲಿಲ್ಲ. ಮತ್ತೇನು ಮಾಡಿದೆ ಅಂದ್ರೆ ಈಗ ಚಾಕುಕ ಸ್ವಲ್ಪ ತುಪ್ಪಾರೆ ಎಣ್ಣೆರೆ ಹಚ್ಚಿದ್ರೆ ಇದಕ್ಕೆ ಹಿಂಗೆ ಉಲ್ಟಾ ಡಬ್ಬ ಹಾಕ್ಬಿಡ್ರಿ. ಬಚ್ಚಿತ್ತು ನೋಡ್ರಿ, ಚಂದಾಗೆ ಮಾಡ್ಕೊಳ್ಳೋ ಮತ್ತೆ ಬತ್ತು. ಈಗ ಇನ್ನು ಇದು ಕಟ್ ಮಾಡ್ಕೊಂಡು ಬರ್ರಿ. ಇದಕ್ಕೊಂದು ಸ್ವಲ್ಪ ತುಪ್ಪಾರೆ ಹಚ್ಚಿರಿ, ಎಣ್ಣೆರೆ ಹಚ್ಚಿರಿ, ಚಾಕುಕ ಹಚ್ಚಿ ಕಟ್ ಮಾಡ್ಕೊಂಡು ಬರ್ರಿ. ಈಗ ನೋಡಿರಿ ಪೇಡೆಗಪ್ಲೇನೆ ಬಂದದ. ಭಾಳ ಮಸ್ತ್ ಅಂದ್ರೆ ಇಟ್ಟು ಬಾಯಾಗಿಟ್ರೆ ಕರಗಿ ಬಿಡ್ತದೆ ನೋಡಿರಿ. ನೀವು ಏನರ ಬಡ್ಡೆ ಗಿಡ್ಡೆ ಇದ್ದಾಗ ಕೇಕ್ ತರೋದು ಅಲ್ಲಿಕಂದ್ರೆ ಈ ಥರನೇ ಮನ್ಯಾಗ 2 ನಿಮಿಷನೇ ರೆಡಿ ಮಾಡ್ಕೊಬೋದು ರೀ. 2 ನಿಮಿಷ ಟೈಮ್ ಅಂತೂ ಕಂಪಲ್ಸರಿ ಎಲ್ಲರಿಗೂ ಇರ್ತದೆ. ನೀವು ಬಡ್ಡೆದಾಗ ಕೇಕ್ ಏನಾರ ತರ್ಲಿಕ್ಕಂದ್ರೆ ಸೆಲೆಬ್ರೇಟ್ ಮಾಡೋಕ್ಕಾಲಿಕ್ಕಂದ್ರೆ ಈ ಥರ ಮಾಡ್ಕೊಂಡು ಮನೆಗೆ ಬಡ್ಡೆ ಮಾಡಿಬಿಡ್ರಿ. ಇವಾಗ ಇದೇ ಥರನೇ ಎಲ್ಲ ಕಟ್ ಮಾಡ್ಕೊಂಡು ಸೇಮ್ ಎಲ್ಲ ಇದೇ ಥರನೇ ಕಟ್ ಮಾಡ್ಕೊಂಡು ಸಾವಕಾಸಾಗಿ ಸಮಾಧಾನ ರೀತಿ ತಿಂತಾರೆ ನೋಡಿರಿ. ಸೇಮ್ ಕೇಕ್ ಥರನೇ ಬಂದದಾಗ ಪಳ್ಳಾಗಿ ಒಳಗೆ ಗೂಡಾಗಿ ಕೇಕ್ ಹೆಂಗೆ ತಿಂತೇವಲ್ಲ ನಾವು, ಕೇಕಿನ ಹಂಗೆ ಬಂದದಲ್ಲ. ನಿಮಗೆ ಯಾವ ಥರ ಬಂದದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ಡ್ರೈ ಫ್ರೂಟ್ಸ್ ಮ್ಯಾಗ ಏನಾರ ಇತ್ತಂದ್ರೆ ಹಾಕೋರಿ, ಇಲ್ಲಿಕಂದ್ರೆ ಬಿಡ್ಬೋದು, ನೀವು ಹಾಕ್ಬೇಕಂತ ಏನಿಲ್ಲ. ನಾನು ಇಲ್ಲಿ ಸುಮ್ಮ ಚಂದ ಮತ್ತು ಮಕ್ಕಳಿಗೆ ತಿನ್ನಕ್ಕೆ ಇಷ್ಟ ಆಗ್ತದಂದು ಡ್ರೈ ಫ್ರೂಟ್ಸ್ ಹಾಕೀನಿ. ಇದಕ್ಕೊಂದು ಸ್ವಲ್ಪ ಚಿತ್ರ ಮಾಡೋ ಮತ್ತು ಬರ್ರಿ. ಈಗ ಮ್ಯಾಗಿ ತಿನ್ನುವಂಥ ಸ್ಪೂನ್ ಇರ್ತಾವಲ್ಲ ಮನ್ಯಾಗಂತೂ ಇದ್ದೇ ಇರ್ತಾವೆ. ಮ್ಯಾಗಿ ತಿನ್ನೋ ಸ್ಪೂನ್ಲೇ ಸ್ವಲ್ಪ ಚಿತ್ರ ಮಾಡ್ಕೊಂಡಿ ನೋಡಿರಿ. ಕಲರಾಗಿ ಚಿತ್ರವಾಗಿ ಚಂದ ಕಾಣ್ತದೆ, ಮಕ್ಕಳಿಗೆ ಇಷ್ಟ ಆಗ್ತದ. ಮಕ್ಕಳು ಇಷ್ಟಪಟ್ಟು ಮಮ್ಮಿ ಇನ್ನೊಂತ ಅಂತಂದು ತಿಂದುಬಿಡ್ತಾರೆ ನೋಡ್ರಿ. ಮತ್ತು ದೊಡ್ಡವ್ರಿಗೆ ಕೂಡ ಅಷ್ಟೇ ಇಷ್ಟ ಆಗ್ತದೆ. ನಮ್ಮ ಮನೆ ಒಳಗಂತೂ ಭಾಳ ಇಷ್ಟಪಡ್ತಾವೆ ಮಕ್ಕಳು. ಇವಾಗ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮದು ಎಲ್ಲ ಸ್ವೀಟ್. ಯಾವ ಥರ ಗ್ಯಾಸ್ ಹಚ್ಚೋದು ಬೇಡ, ಗ್ಯಾಸ್ ಹಚ್ಚಲಾರಿ. ಮತ್ತು ಯಾರ್ಯಾರು ಹೊಸಬ್ರೆಲ್ಲ ನೋಡತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹೀಗೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ಮತ್ತು ನನ್ನ ಚಾನಲ್ ನಿಮಗೆ ಪಟಕನೇ ಸಿಗಂಗಿಲ್ಲ ನೋಡಿರಿ. ಮತ್ತು ಇದೇ ಥರ ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಪಟ್ಟನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅಲ್ಲೇ ಬಾಜು ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನ ಫಸ್ಟ್ ನಿಮಗೆ ಬರ್ತದೆ, ಫೋನ್ನಾಗ ಮ್ಯಾಗ ನೋಟಿಫಿಕೇಷನ್ ಬರ್ತದೆ. ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮಿಲಿ. ಇದೇ ಥರ ಚಂದ ಮತ್ತು ಒಂದು ಭಾಳ ಸುಲಭವಾಗಿ ನಾಳೆಗೆ ಹೊಸ ರೆಸಿಪಿ ತರ್ತೀನಿ ರೀ. ಮತ್ತು ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬಾಯ್ ಫ್ರೆಂಡ್ಸ್, ಮತ್ತೆ ನಾಳೆಗೆ ಬರ್ತೀನಿ ರೀ. ಅಲ್ಲಿ ತನಕ ಚಂದ ಇರ್ರಿ, ನಕ್ಕೋತಿರ್ರಿ.